ಏನೇನು ಪೂಜೆಗಳನ್ನು ಮಾಡ್ತೀವೋ ಎಲ್ಲ ವ್ರತಗಳನ್ನು ನಾವು ಅಕ್ಷಯ ತೃತೀಯ ದಿನ ಮಾಡಬಹುದು. ಆನಂತರ ಏನು ಮಾಡಬೇಕು ಅಂದರೆ ಪಿತೃಗಳಿಗೆ ತರ್ಪಣವನ್ನು ಏನು ಮಾಡ್ತೀವಿ, ಯುಗಾದಿ ದಿನ ನಾವು ಇದನ್ನು ಪರ್ವಕಾಲ ಅಂಥೇಳಿ ಅಕ್ಷಯ ತೃತೀಯದಲ್ಲಿ ಪಿತೃ ಕಾರ್ಯಗಳನ್ನು ಮಾಡ್ಬೋದು. ಅದಾದಮೇಲೆ ಹೊಸ ವರ್ಷವನ್ನು ಹೇಗೆ ಆಚರಣೆ ಮಾಡ್ತೀವೋ ನಮ್ಮ ಮನೆ ದೇವರನ್ನು ಕುಲದೇವರನ್ನು ನಾವು ಆರಾಧನೆ ಮಾಡ್ತೀವೋ ಅದೇ ಥರ ಮಾಡಬೇಕು. ಯುಗಾದಿ ಹಬ್ಬ ನೀವು ಗಮನಿಸಿರ್ಬೋದು, ಎಂತಹ ಅವರು ಬಡವರಾದರೂ ಕೂಡ ಅವನು ಹೊಸ ಬಟ್ಟೆಯನ್ನು ಹಾಕಿ ಮನೆಯನ್ನು ಹೇಗೆ ಸುಣ್ಣ ಬಣ್ಣ ಮಾಡ್ತಾನೋ ಅದೇ ರೀತಿ ಅಕ್ಷಯ ತೃತೀಯನ್ನು ಕೂಡ ಆಚರಣೆ ಮಾಡ್ಕೋಬೋದು. ಒಡವೆ ವಸ್ತ್ರ ಹಬ್ಬ ಅಂದ್ರೇನಪ್ಪ, ಒಡವೆ ಮತ್ತು ವಸ್ತ್ರ. ಈ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಯುಗಾದಿ ಹಬ್ಬದ ರೀತಿಯಲ್ಲಿರ್ತದೆ. ಇದೆಲ್ಲವನ್ನು ಕೂಡ ನಾವು ಪೂಜೆ, ದಾನ, ಧರ್ಮ, ಆನಂತರ ಒಡವೆ ವಸ್ತ್ರವನ್ನು ನಾವು ತಗೋಬಹುದು. ಯಾವುದನ್ನು ಮಾಡಬಾರ್ದು ಅಂದರೆ ಸುಳ್ಳು ಹೇಳೋದನ್ನು ಮಾಡಬಾರ್ದು, ಅಧರ್ಮವಾಗಿ ನಡ್ಕೋಬಾರ್ದು. ಇದು ಧರ್ಮಶಾಸ್ತ್ರದ ಹಿನ್ನೆಲೆರೋದ್ರಿಂದ ಅಕ್ಷಯ ತೃತೀಯ ಅಂತಕ್ಕಂಥದ್ದು ಒಂದು ಧರ್ಮ ಅಂದ್ರೇನು, ನಾನು ಮಾಡ್ತಕ್ಕಂಥ ಆಚರಣೆಯಿಂದ ಇನ್ನೊಬ್ಬ ವ್ಯಕ್ತಿಗೆ ಕಾಯ ವಾಚ ಮನಸ ಅದು ತೊಂದರೆ ಆಗದೇ ಇದ್ದರೆ ಅದೇ ನಮ್ಮ ಧರ್ಮದ ಆಚರಣೆ.